ಹಲೋ. ನಮಸ್ತೆ ಅಪ್ಪಾಜಿ. ನಮಸ್ಕಾರ ಸ್ವಾಮಿ. ಅಪ್ಪಾಜಿ ನಿಮ್ಮ ಧ್ವನಿ ಒಂದು ಕರೆಯಿಂದ ನಂದು ಇವತ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅಪ್ಪಾಜಿ. ಏನ್ ಸ್ವಾಮಿ ಆಗಿರುವುದು? ಆ ಅಪ್ಪಾಜಿ ಅವತ್ತು ನಿಮಗೆ ಬೆಂಗಳೂರಲ್ಲಿ ಇದ್ದಾಗನೇ ನಾನು ಫೋನ್ ಮಾಡಿದೆ ಅಪ್ಪಾಜಿ, ಈ ರೀತಿ ನನ್ಗೆ ಕಷ್ಟ ಇದೆ ಅಪ್ಪಾಜಿ, ಸ್ವಲ್ಪ ನೀವ್ ಏನಾದ್ರು ಒಂದು ನನ್ಗೆ ದಾರಿ ತೋರ್ಸಿ ಅಂತಂದು ನಿಮ್ಗೆ ಹೇಳಿದ್ನ ಅಪ್ಪಾಜಿ. ಓಕೆ. ಅವತ್ತು ನೀವು ಇಲ್ಲ 9 ವಾರ ರಾಯರ ಪೂಜೆ ಮಾಡಿ ಅಂತ ಹೇಳಿದ್ರಿ ಅಪ್ಪಾಜಿ ನೀವು. ವ್ರತವನ್ನು ತಿಳಿಸ್ಕೊಟ್ಟಿದ್ದ ನಿಮ್ಗೆ? ವ್ರತವನ್ನು ತಿಳಿಸ್ಕೊಟ್ಟಿದ್ರಿ ಅಪ್ಪಾಜಿ ನೀವು. ಓಕೆ. ವ್ರತವನ್ನು ತಿಳಿಸ್ಕೊಟ್ಟಾಗ ಅಪ್ಪಾಜಿ ನಾನು ಏನ್ ಮಾಡ್ದೆ ಅಪ್ಪಾಜಿ, ನನ್ಗೆ ಬೆಂಗಳೂರಿನಿಂದ ಮನೆಗ್ ಬಂದೆ ಅಪ್ಪಾಜಿ. ಮನೆ ಬಂದಾಗ ನಾನ್ ಮುಂಚೆ ಮಂತ್ರಾಲಯದಿಂದ ಹೋಗ್ ಬಂದ್ಮೇಲೆ ಫೋಟೋ ತಂದಿದ್ದ ಅಪ್ಪಾಜಿ, ಅದು ನಾನು ಮನೇಲಿ ಇಟ್ಟು ಪೂಜೆ ಮಾಡಿದ್ದಿಲ್ಲ. ನೀ ಯಾವಾಗ 9 ವಾರ ವ್ರತ ಮಾಡಂತ ಹೇಳ್ದ ಅಪ್ಪಾಜಿ, ಅವತ್ತು ಮರುದಿವ್ಸದಿಂದ ನಾನು ಅವತ್ತು ಏಕಾದಶಿ ಇತ್ತು ಅಪ್ಪಾಜಿ. ನಾನು ನೀವ್ ಹೇಳ್ದಾಗ ಅವತ್ತು ನಾನು ಏಕಾದಶಿ ಮಾಡಾರಂತ ವ್ಯಕ್ತಿ ಆ ರಾಯರು ನನ್ಗೆ ಏಕಾದಶಿ ಮಾಡುವಂತ ಶಕ್ತಿ ಕೊಟ್ರಪ್ಪಾಜಿ. ಅದಾದ್ಮೇಲೆ 3 ವಾರ ಆಯ್ತು ನಾನು ರಾಯರ ಪೂಜೆ ಮಾಡ್ತಾನೆ. 4ನೇ ವಾರಕ್ಕೆ ಸ್ವತಃ ರಾಯರು ನನ್ಗೆ ಕನ್ಸಲ್ಲಿ ಬಂದ್ರು. ಹೆಂಗ್ ಅಂತಂದ್ರೆ ಅಪ್ಪಾಜಿ, ರಾಯರ್ದು ಹೆಂಗ್ ಬೃಂದಾವನದಿಲ್ಲ ಅದೇ ರೀತಿನೇ ನನ್ ಕಣ್ ಮುಂದೆ ಬಂತು. ಅದಾಗಿ ಮತ್ತೆ ಬೆಳಗ್ಗೆ 5 ಗಂಟೆಗೆ ಮುಖ್ಯ ಪ್ರಾಣ ದೇವರು ದರ್ಶನ ಆಯ್ತು. ಅದಾದ್ಮೇಲೆ ಅಪ್ಪಾಜಿ ನನ್ನ ಹತ್ರ ₹1 ದುಡ್ಡು ಇದ್ದಿದ್ದಿಲ್ಲ. ನನ್ಗೆ ಅದೇ ಚಿಂತೆ ಆಗಿತ್ತು. ಯಾಕಂತಂದ್ರೆ ಇವಾಗ ನಾನು ಕೆಲ್ಸಕ್ಕೆ ಬೇರೆ ಹೋಗ್ತಾ ಇಲ್ಲ, ದುಡ್ಡು ಬೇರೆ ಯಾರು ಕೊಡ್ತಾ ಇಲ್ಲ, ರಾಯರ ಪೂಜೆ ಹೆಂಗ್ ಮಾಡ್ಬೇಕು ಏನು ಎತ್ತದು ಒಂದು ತಿಳಿತಾ ಇಲ್ಲ ಅಪ್ಪಾಜಿ ನನ್ಗೆ. ಅವಾಗ ನನ್ಗೆ ನನ್ನ ರಾಯರ್ ಒಂದು ಚಿಂತೆ ಮಾಡಿದೆ, ರಾಯರೇ ನನ್ಗೆ ಹೆಂಗಾದ್ರು ದುಡ್ಡು ಎಲ್ಲರೂ ಒಂದ್ ಸ್ವಲ್ಪ ಹೊಂದಿಸ್ಕೊಡಿ ಅಂತ ನಾನು ಕೇಳಿದ್ನ ಅಪ್ಪಾಜಿ. ಒಂದಿವ್ಸ ಕೇಳಿದಾಗ ಅಪ್ಪಾಜಿ ನನ್ಗೆ 2 ದಿವಸಕ್ಕೆ ನಮ್ಮ ಅಪ್ಪಾಜಿ ನನ್ಗೆ ಅಮೌಂಟ್ ಕೊಟ್ರಪ್ಪಾಜಿ. ನನ್ ಅಪ್ಪಾಜಿ ಹತ್ರನು ಕೇಳಿದ್ದಿಲ್ಲ. ಯಾರು ಕೊಟ್ರು? ನಮ್ಮ ಅಪ್ಪಾಜಿ ಗುರುಗಳೇ. ಅಂದ್ರೆ ನಿಮ್ಮಲ್ಲಿ ದುಡ್ಡು ಇರ್ಲಿಲ್ಲ? ನನ್ನ ಹತ್ರ ದುಡ್ಡು ಇದ್ದಿಲ್ಲ ಅಪ್ಪಾಜಿ. ನಿಮ್ ತಂದೆಯವರಿಗೆ ದುಡ್ಡು ಕೊಡು ಅಂತಾನು ನೀವು ಕೇಳಿಲ್ಲ? ಕೇಳಿಲ್ಲ ಅಪ್ಪಾಜಿ. ಓಕೆ, ನಿಮ್ ತಂದೆಯವರೇ ನಿಮ್ಗೆ ದುಡ್ಡು ಕೊಟ್ರು? ದುಡ್ಡು ಕೊಟ್ರಪ್ಪಾಜಿ. ಏನೇ ಇದ್ರೆ ಅವರೇ ದುಡ್ಡು ಕೊಡೋದಪ್ಪಾಜಿ ನನ್ಗೆ. ಎಷ್ಟು ಕೊಟ್ರು ಅಪ್ಪಾಜಿ? ಹಬ್ಬ ಬಂದ್ರೆ ಒಂದ್ 10,000 ಕೊಟ್ರಪ್ಪಾಜಿ. ಓಕೆ. 10,000 ಕೊಟ್ರಪ್ಪಾಜಿ. ಅದಾದ್ಮೇಲೆ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು. ಕನಿಷ್ಠ ನಾನು ಮಂತ್ರಾಲಯಕ್ಕೆ ಹೋಗಿ 6 ತಿಂಗಳಾಗಿತ್ತು ಅಪ್ಪಾಜಿ. 6 ತಿಂಗಳಾಗಿತ್ತಪ್ಪಾಜಿ. 6 ತಿಂಗಳ ಆದ್ಮೇಲೆ ನನ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಐತಪ್ಪಾಜಿ. ಆ ರಾಯರು ನಾನು ಅವತ್ತು ಏನು 4ನೇ ವಾರಕ್ಕೆ ಏನ್ ಕನ್ಸಲ್ಲಿ ಬಂದಿದ್ರಪ್ಪಾಜಿ, 5ನೇ ವಾರಕ್ಕೆ ನನ್ಗೆ ಮಂತ್ರಾಲಯ ಕರ್ಸ್ಕೊಂಡ್ಬಿಟ್ರು. ಓಕೆ. ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಮನೆಗ್ ಬಂದಪ್ಪಾಜಿ. ಮನೆ ಬಂದ್ಮೇಲೆ ನಮ್ಗೆ ನೆಮ್ಮದಿಗೆ ಯಾವ್ದೇ ರೀತಿ ಕೊರತೆ ಇಲ್ಲ ಅಪ್ಪಾಜಿ. ಖುಷಿಯಾಗಿದ್ದೀರಾ? ನಾವು ಖುಷಿಯಾಗಿದ್ದೀನಿ ಅಪ್ಪಾಜಿ, ಹಂಗೇನು ಪ್ರಾಬ್ಲಮ್ ಇಲ್ಲ ಅಪ್ಪಾಜಿ, ಖುಷಿಯಾಗಿದ್ದೀನಿ. ಅದ್ಭುತ. ರಾಯರು ಕೂಡ ನಮ್ಮ ಫ್ಯಾಮಿಲಿ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಯಾವ್ದೇ ರೀತಿ ತೊಂದರೆ ಆಗಲಾರಂಗೆ ನೋಡ್ಕೊತಿದಾರ ಅಪ್ಪಾಜಿ. ಅಲ್ಲ ಸ್ವಾಮಿ, ನನಗೆ ಅವಾಗ ಫೋನ್ ಮಾಡಿದಾಗ ನನ್ನ ಮನೆಗೆ ಕಾಪಾಡ್ಕೋಬೇಕು, ನನ್ನ ಮನೆಗೆ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ಕೊಂಡಿದ್ರಿ ಅವತ್ತು. ಹೌದಪ್ಪಾಜಿ. ಇವತ್ತು ಖುಷಿಯಾಗಿದ್ದೀವಿ, ನಮ್ಮ ಸಂಸಾರ ಎಲ್ಲ ನನ್ನ ಫ್ಯಾಮಿಲಿ ಒಟ್ಟಿಗೆ ತುಂಬಾ ಸಂತೋಷವಾಗಿ ಅನ್ಯೋನ್ಯತವಾಗಿ ಖುಷಿಯಿಂದ ಇದೀವಿ ಅಂತ ಹೇಳ್ತಾ ಇದ್ದೀರಾ? ಹೇಳಿ. ಇಲ್ಲಪ್ಪಾಜಿ, ಒಂದ್ ಏನಂದ್ರ ಅಪ್ಪಾಜಿ, ಆ ರಾಯರ ಮುಖಾಂತರ ನನ್ಗೆ ದಾರಿ ತೋರ್ಸ್ಯಾರ ಅಂತ ಹೇಳ್ಕೊಂಡಿನಿ ಅಪ್ಪಾಜಿ. ರಾಯರು ಅಂದ್ರೆ ನಾವ್ ಹೆಂಗಿದಾರೆ ಅಂತ ನೋಡಿಲ್ಲ ಅಪ್ಪಾಜಿ, ಅವ್ರ ಮುಖಾಂತರ ನಿಮ್ಮನ್ನ ನೋಡ್ತಾ ಇರೋದು ಇವತ್ತಿಗೆ. ಎಷ್ಟೋ ಜನ ಕಷ್ಟ ಕೇಳಿದ್ರು ಪ್ರತಿಯೊಬ್ರು ಹೇಳೋದು ನಿಮ್ಮ ಹೆಸರ ಅಪ್ಪಾಜಿ. ನಾನು ಇಲ್ಲೇ ಒಂದು ಪಕ್ಕದ ಊರದಲ್ಲಿ ಇಲಕಲಲ್ಲಿ ಮೊನ್ನೆ ಒಂದು ನೀವು ವಾಯ್ಸ್ ರೆಕಾರ್ಡಿಂಗ್ ಹಾಕಿದ್ರ ಅಪ್ಪಾಜಿ, ಅವರು ಕೂಡ ನಮ್ಮ ರಾಯರಿಗೆ ಪರಿಚಯ, ನಮ್ಮ ರಾಯರ ಅರ್ಚಕರಿಗೆ ಪರಿಚಯ ಇದ್ದವ್ರೆ. ಅವ್ರು ಕೂಡ ಹೇಳಿದ್ರಪ್ಪಾಜಿ. ನಾನು ಮೊನ್ನೆ ಒಂದು ರೀಲ್ಸ್ ಹಾಕಿದ್ದು ಕೇಳಿಸ್ಕೊಂಡಪ್ಪಾಜಿ. ಪ್ರತಿಯೊಬ್ರು ಕೇಳ್ತಾವ್ರೆ, ನಂಬರ್ ಕೊಡಿ, ಸಂತೋಷ್ ಅಣ್ಣ ನಂಬರ್ ಕೊಡ್ರಿ ಅಂತಂದು ಕೇಳ್ತಾ ಇದ್ರಪ್ಪಾಜಿ. ಒಂದಪ್ಪಾಜಿ ನಿಮ್ ಮುಖಾಂತರ ಹೋಗ್ಬೇಡಿ, ನಂಬರ್ ಅವ್ರ ಕರ್ಮಗಳು ಕಳೆದೋಯ್ತಂದ್ರೆ ಅವ್ರು ಹುಡುಕ್ತಾರೆ. ನನ್ನ ಫೋನ್ ನಂಬರ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಫೋನ್ ನಂಬರ್ ಹಾಕಿದೀನಿ. ಕರ್ಮ ಕಳೆದು ಹೋಗ್ತು ಅಂದ್ರೆ ಅವ್ರಿಗೆ ನನ್ನ ಲೈನ್ ಸಿಕ್ಕೇ ಸಿಗುತ್ತೆ. ನಂಬರ್ ಕೊಡಕ್ ಹೋಗ್ಬೇಡಿ, ಅವ್ರು ಹುಡುಕ್ಬೇಕು. ಯಾಕಂದ್ರೆ ಅವ್ರ ಕರ್ಮಗಳು ಹಂಗೆ ಇರುತ್ತೆ. ಆ ಕರ್ಮಗಳು ಮುಕ್ತಿ ಆಗೋವರೆಗೂ ಸಿಗುವುದಿಲ್ಲ ಅದ ನಂಬರು. ನನ್ನ ಹತ್ರ ಮಾತಾಡ್ತಾ ಇದಾರಂದ್ರೆ ನಾನಿಲ್ಲಿ ದೇವರಲ್ಲ, ನಾನು ಗುರುಗಳಲ್ಲ, ನಾನು ನಿಮ್ಮಾಗೆ ಎಲ್ಲಾ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಸಾಧನವಾಗಿ ಮನುಷ್ಯ ನಾನು ನಿಮ್ಮ ಹಾಗೆ. ಆದ್ರೆ ಅದೊಂದು ಮಾತಾಡೋ ಶಕ್ತಿ ಕೊಟ್ಟಿದ್ದಾರಂದ್ರೆ ಅದೆಲ್ಲ ರಾಯರ ಕೃಪೆ. ಅದೇ ಅಪ್ಪಾಜಿ. ಇವಾಗ ಹಿಂಗೆ ದುಡ್ಡಿನ ವಿಚಾರದಲ್ಲಿ ಅನುಕೂಲತೆ ಅಪ್ಪಾಜಿ, ದುಡ್ಡಿನ ವಿಚಾರದಲ್ಲಿ ಯಾವ್ದೇ ರೀತಿ ತೊಂದರೆ ಇಲ್ಲ ಅಪ್ಪಾಜಿ. ರಾಯರ್ ಹೆಂಗೆಲ್ಲ ಪೂಜೆ ನಡ್ಸೋಬೇಕು, ರಾಯರ್ ಯಾವ ರೀತಿಯಿಂದ ದುಡ್ಡನ್ನ ಹೊಂದಿಸ್ಕೊಡ್ಬೇಕು, ಇವಾಗ ಅದ್ರ ಹೊಂದಿಸ್ಕೊಡ್ತಾ ಇದ್ರ ಅಪ್ಪಾಜಿ. ಇನ್ನೊಂದು ವಿಚಾರ ಏನಂತಂದ್ರೆ, ನನ್ನ 3ನೇ ವಾರ ಅಥವಾ 4ನೇ ವಾರಕ್ಕೆ ಕೆಲವೊಬ್ರು ರಾಯರ್ ಭಕ್ತರು ನಾನು ದುಡ್ಡು ಕೊಡ್ತೀನಣ್ಣ ನಿಮ್ ಮನೆಗೆ ರಾಯರ್ ಫೋಟೋ ತಗೊಂಬನ್ನಿ ಅಂತ ಹೇಳಿದ್ರಪ್ಪಾಜಿ. ಅದೇ ದುಡ್ಡಿಂದ ನಾಳೆ ಗುರುವಾರ ಆ ರಾಯರು ನಮ್ಮ ಮನೆಗೆ ಬರ್ತಾ ಇದಾರಪ್ಪಾಜಿ. ಅದ್ಭುತವಾಗಿದೆ. ನಿಜ ಅಪ್ಪಾಜಿ, ನಾನು ಅನ್ಕೊಂಡಿರಲ್ಲ ಅಪ್ಪಾಜಿ. ನಂದು ಹಠ ಏನಿತ್ತು ಗೊತ್ತಾ ಅಪ್ಪಾಜಿ,
ನಾನು ಅನ್ಕೊಂಡಿದ್ದಿ ಕೆಲ್ಸ ಆಗ್ಬೇಕು, ಅವಾಗ ನಾ ರಾಯರ್ ಪೂಜೆ ಮಾಡಿಸ್ಬೇಕು, ಅವಾಗ ನಾ ರಾಯರ್ ಪೂಜೆ ಮಾಡ್ಬೇಕು ಅಂತ ತುಂಬಾ ಹಠ ಆಯ್ತಪ್ಪಾಜಿ. ಆದ್ರೆ ಅದು ಸುಳ್ಳು, ನನ್ ಹಠ ಸುಳ್ಳತ್ತಪ್ಪಾಜಿ. ನಾನ್ ಬರ್ತೀನಿ ನಿಮ್ ಮನೆಗೆ ಬರ್ತೀನಿ ಅಂತ ತಿಳ್ಕೊಂಡು ಭಕ್ತರ ಮುಖಾಂತರ ಆ ರಾಯರು ನಮ್ಮ ಮನೆಗೆ ಬರ್ತಾ ಇದಾರಪ್ಪಾಜಿ. ಅದೊಂದು ಖುಷಿ ವಿಚಾರ ಅಪ್ಪಾಜಿ ನನ್ಗೆ. ಓಹೋ, ಅದ್ಭುತವಾಗಿದೆ. ಇವಾಗ ಹೆಂಗಿದೆ ಅಂದ್ರೆ ಎಲ್ಲಾ ಸೌಕರ್ಯ ಹೆಂಗಿದೆ? ಅಂದ್ರೆ ಮುಂಚೆ ದುಡ್ಡು ತುಂಬಾ ಕಷ್ಟ ಆಗಿತ್ತು ನಿಮ್ಮಲ್ಲಿ. ಒಂದು ತುಪ್ಪದ ದೀಪ ತಗೊಂಬರಕ್ಕೂ ನನ್ನ ಹತ್ರ ಕಾಸು ಇರ್ತಿರ್ಲಿಲ್ಲ. ನಾನು ಹೆಂಗ್ ಇಲ್ಲ ಪೂಜೆ ಅಪ್ಪಾಜಿ, ಮಾಡಿ ನಿಜ ಅಂತ ನಿಜ ಕೇಳ್ಕೊಂಡಿದ್ರಿ. ನಿಜ ಇವತ್ತು ಹೆಂಗ್ ಅಪ್ಪಾಜಿ. ಕೊಟ್ಟಿದ್ದಾರೆ? ಅಪ್ಪಾಜಿ ಇವಾಗಾದ್ರೆ ಹೇಳ್ತಾ ಇದೀನಿ ಅಪ್ಪಾಜಿ, ತುಪ್ಪಕ್ಕೆ ಯಾವ್ದೇ ರೀತಿ ಕೊರತೆ ಇಲ್ಲ ಅಪ್ಪಾಜಿ. ಇವತ್ತು 1.5 kg ತುಪ್ಪ ಇದೆ ಗುರುಗಳ ಮನೆಯಲ್ಲಿ. ಓಹೋ, 10 ರೂಪಾಯಿ ಕಾಸಿಲ್ಲ ನನ್ನ ಹತ್ರ. ಹೆಂಗ್ 10 ನಾನು ರೂಪಾಯಿ ತುಪ್ಪದ ಕಾಸು ದೀಪ ಇರ್ಲಿಲ್ಲ ಹಚ್ತೀನಿ ಗುರುಗಳೇ. ನಾನು ಅಂತ ಕೇಳಿದ್ರಿ ನೀವು. ಹೌನಪ್ಪಾಜಿ. ನನ್ನ ಹತ್ರ ನೀವು ತುಪ್ಪದ ದೀಪ ಹಚ್ಚು ಅಂತ ಹೇಳ್ತಿದ್ದೀರಾ ಸ್ವಾಮಿ, ನನ್ನ ಹತ್ರ 10 ರೂಪಾಯಿ ಕೂಡ ಕಾಸಿಲ್ಲ. ಇವತ್ತು ನಾನು ಹೆಂಗ್ ದೀಪ ಹಚ್ಲಿ ಅಂತ ಕೇಳಿದಾಗ ಇವತ್ತು 1.5 kg ಅಷ್ಟು ತುಪ್ಪ ಮನೇಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ. ಹೌನಪ್ಪಾಜಿ, ಅದು ನಿಜ ಅಪ್ಪಾಜಿ. ಅಲ್ಲಿಂದ ಬಂದ್ಮೇಲೆ ಅಪ್ಪಾಜಿ ನೀವು ಪೂಜೆ ಮಾಡೋ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ವಸ್ತುಗಳು ಇದ್ದಿದ್ದಿಲ್ಲ ಅಪ್ಪಾಜಿ. ಕೆಲವೊಂದು ವಸ್ತುಗಳ ತರ ಅಂತದ್ದು ಸಿಚುವೇಶನ್ ಬಂತು ಅಪ್ಪಾಜಿ. ರಾರಿ ದೀಪ ಹಚ್ಚಕ್ ಆಗ್ಲಿ ಮತ್ತೆ ಏನೋ ಒಂದು ವಸ್ತುನ ಆಗ್ಲಿ ಅಪ್ಪಾಜಿ, ಅದು ಹೆಂಗ್ ಯಾವ ಮುಖಾಂತರ ಬರ್ಬೇಕು ಆ ಮುಖಾಂತರ ಸೇರ್ತೈತೆ ಅಪ್ಪಾಜಿ ಮನೆಗ್ ಬಂದು. ತುಂಬಾ ಖುಷಿ ಆಯ್ತು ಅಪ್ಪಾಜಿ ನನ್ಗೆ. ರಾಯರ್ ಪೂಜೆ ಮಾಡ್ತಾ ಇದ್ದೆ ನಾನು. ರಾಯರ್ ಪೂಜೆ ಮುಂಚೆನೆ ಮಾಡಿದ್ದಿಲ್ಲ ಅಪ್ಪಾಜಿ ನನಗೆ. ನಾನ್ ನಿಜವಾಗಿ ಹೇಳ್ಬೇಕಂದ್ರೆ ಶ್ರೀ ಸರ್ ರಾಯರು ನನ್ ಕನ್ಸಲ್ಲಿ ಬಂದಿದ್ದಿಲ್ಲ ಅಪ್ಪಾಜಿ. ರೀಸೆಂಟ್ ಆಗಿ 3 ವಾರ ಅಥವಾ 4ನೇ ವಾರಕ್ಕೆ ರಾಯರ್ ಸ್ವತಃ ಮುಖ್ಯ ಪ್ರಾಣದೇವರು ಇಬ್ರು ದರ್ಶನ ಕೊಟ್ಟಿದ್ದಾರೆ ಅಪ್ಪಾಜಿ ನನ್ಗೆ. ಅದ್ಭುತವಾಗಿದೆ ಸ್ವಾಮಿ. ಅದು ಎಲ್ಲಾ ರಾಯರ್ ಇಚ್ಛೆ ಅಪ್ಪಾಜಿ. ನೀವ್ ಹೇಳದಂತ ಪೂಜೆಯಿಂದ ನಾವು ಸ್ವಲ್ಪ ಚೆನ್ನಾಗಿದ್ದೀನಿ ಅಪ್ಪಾಜಿ. ಇನ್ನೊಂದ್ ವಿಚಾರ ಏನಂತಂದ್ರೆ ಕೆಲಸ ವಿಚಾರದಲ್ಲಿ ಸ್ವಲ್ಪ ಅದೊಂದು ರಾಯರ್ ನಡ್ಸ್ಕೊಟ್ಟು ಬಿಟ್ರೆ ನನ್ಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ ಅಪ್ಪಾಜಿ. ಖಂಡಿತ ಸ್ವಾಮಿ, ಖಂಡಿತ ಅನುಗ್ರಹ ಆಗುತ್ತೆ ನೋಡಿ. 10 ರೂಪಾಯಿ ಇಲ್ಲಾರ್ದಂತ ವ್ಯಕ್ತಿ ಇವತ್ತು ಲಕ್ಷ ಗಂಟೆ ದುಡ್ಡು ಇಟ್ಕೊಂಡಿದ್ದೀರಾ ಅಲ್ವಾ? ಹ್ಞೂನಪ್ಪಾಜಿ. ಅದೆಲ್ಲ ಯಾರಿಂದ? ರಾಯರ ಕೃಪೆಯಿಂದ. ಎಲ್ಲ ರಾಯರ್ ಇಚ್ಛೆಯಿಂದ ಗುರುಗಳೇ. ನೋಡಿ ಅವತ್ತು ನನಗೆ ಈ ಎಷ್ಟು ವಾರ ಆಯ್ತಿದ್ದು, ಎಷ್ಟನೇ ವಾರ ನೀವು ಪೂಜೆ ಮಾಡ್ತಾ ಇರೋದು? ಅಪ್ಪಾಜಿ ಇದು ನಿನ್ನೆ ಗುರುವಾರಕ್ಕೆ 6ನೇ ವಾರ ಗುರುಗಳ. ನಿನ್ನೆ ಗುರುವಾರಕ್ಕೆ 6ನೇ ವಾರ. 6ನೇ ವಾರ. 6 ವಾರ ಅಂದ್ರೆ 7ನೇ ವಾರ ಹಿಂದ್ಗಡೆ ನನ್ನ ಹತ್ರ ಕಾಸೇ ಇರ್ಲಿಲ್ಲ ಅಂತ ಇವತ್ತು ನಿಮ್ಮ ಅಕೌಂಟ್ ಅಲ್ಲಿ ಲಕ್ಷ ಗಂಟ್ಲೆ ದುಡ್ಡು ಓಡಾಡ್ತಾ ಇದೆ ಅಂದ್ರೆ ಅದೆಲ್ಲ ರಾಯರ ಕೃಪೆ. ರಾಯರ ಕೃಪೆ ಗುರುಗಳೇ, ನಿಜ ಗುರುಗಳೇ. ಖಂಡಿತ ನನಗೂ ತುಂಬಾ ಖುಷಿ ಆಯ್ತು ನಿಮ್ಮ ಧ್ವನಿ ಮುಖಾಂತರದಲ್ಲಿ ಪೂಜೆ ಮಾಡಿ. ರಾಯರನ್ನ ನಾನು ಅಷ್ಟು ಭಕ್ತಿಯಿಂದ ಪೂಜೆ ಅಂದ್ರೆ ಮುಂಚೆ ಗೊತ್ತಿತ್ತು ಬಟ್ ವಿಧಾನ ಗೊತ್ತಿರ್ಲಿಲ್ಲ ನಿಮ್ಗೆ. ವಿಧಾನ ಗೊತ್ತಿರ್ಲಿಲ್ಲ ಅಪ್ಪಾಜಿ ನಮ್ಗೆ, ವಿಧಾನ ಗೊತ್ತಿದ್ದಿಲ್ಲ. ಖಂಡಿತ ಯಾವ ರೀತಿ ಪೂಜೆ ಮಾಡ್ಬೇಕು ಅಂದ್ರೆ ಅಪ್ಪಾಜಿ ನಾನು ನಾರ್ಮಲ್ ಆಗಿ ಹಿಂಗೆ ಮಠಕ್ಕೆ ಹೋಗೋದು, ಕೈ ಮುಗೋದು ಬರ್ತಿದ್ದೆ ಅಪ್ಪಾಜಿ. ಬರೋದು ಹಂಗೆ ಮಾಡ್ತಿದ್ದಪ್ಪ. ಆದ್ರೆ ಈ ಪೂಜೆಯ ಪುನಸ್ಕಾರ ಅಷ್ಟು ನನ್ಗೆ ಗೊತ್ತಿದ್ದಿಲ್ಲ ಅಪ್ಪಾಜಿ. ನೀವ್ ಹೇಳಿದ ಮೇಲೆನೆ ಒಂದೊಂದು ತಿಳ್ಕೊಂಡು ರಾಯರ್ ಪೂಜೆ ಮಾಡ್ತಾ ಇದ್ದೇನೆ ಅಪ್ಪಾಜಿ. ರಾಯರ್ ಒಂದೊಂದು ಪೂಜೆ ಮಾಡ್ತಾ ಇದ್ದೇನೆ ಅಪ್ಪಾಜಿ. ಆದ್ರೆ ನೆಮ್ಮದಿಗೆ ಯಾವ್ದೇ ರೀತಿ ಕೊರತೆ ಇಲ್ಲ ಅಪ್ಪಾಜಿ. ಎಲ್ಲರೂ ಮನೆಯಲ್ಲಿ ನಾನು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಅಪ್ಪಾಜಿ, ನಮ್ಮ ಮನೇಲಿ ಯಾರಿಗೂ ಒಂದ್ ಸ್ವಲ್ಪ ಹುಷಾರ್ ತಪ್ಪಿದ್ರೆ ಆ ರಾಯರ್ ಮೂರ್ತಿಗೆ ಹಾಕ್ಬಿಡ್ತೀನಿ ಅಪ್ಪಾಜಿ ನಾನು. ಅಷ್ಟೇ ಸ್ವಾಮಿ, ಒಂದು ಚಿಟಿಕೆ ಅಷ್ಟಕ್ಕೆ ತಲೆಗೆ ಸ್ನಾನ ಮಾಡ್ಕೊಂಡು ತಗೋಬೇಕು. ಅದಕ್ಕೂ ವಿಧಾನ ಇರುತ್ತೆ. ತಗೋಬಾರದು. ತಲೆಗೆ ಸ್ನಾನ ಮಾಡ್ಕೊಂಡು ಅದನ್ನ ನಾನ್ ವೆಜ್ ಅದೆಲ್ಲ ಕಟ್ಟುನಿಟ್ಟಾಗಿ ಇದನ್ ಮಾಡ್ಬೇಕು. ಯಾಕಂದ್ರೆ ತಿನ್ಬಾರ್ದು. ತಿಂದು ತಲೆಗೆ ಸ್ನಾನ ಮಾಡ್ಕೊಂಡು ಆದ್ಮೇಲೆ ತಗೋಬೇಕು. ಅಷ್ಟು ಪವಿತ್ರವಾದಂತ ಮೃತ್ತಿಕಾ ಪ್ರಸಾದ ಅದು. ಅದು ನಿಜ ಅಪ್ಪಾಜಿ, ನೀವ್ ಹೇಳಿದ್ರೆ ನಿಜ ಅಪ್ಪಾಜಿ. ಮೃತ್ತಿಕತೆ ನಿಜ ಅಪ್ಪಾಜಿ. ನನ್ಗೆ ನಮ್ಮ ಮನೆಯಲ್ಲಿ ಒಂದ್ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ನೆಮ್ಮದಿಯಾಗಿ ಇಟ್ಟಿದ್ದಾರೆ, ಖುಷಿಯಾಗಿ ಇಟ್ಟಿದ್ದಾರೆ ಅಂದ್ರೆ ಆ ರಾಯರೇ ಸ್ವತಃ ಮೃತ್ತಿಕ ಪ್ರಸಾದದಲ್ಲಿ ನಮ್ಮ ಮನೆಯಲ್ಲಿ ಬಂದು ನೆಲೆಸಿದಾರೆ ಅಂತ ತಿಳ್ಕೊಂಡಿದ್ದೀನಿ ಅಪ್ಪಾಜಿ. ಹೌದು ಸ್ವಾಮಿ. ಇನ್ನೊಂದು ವಿಚಾರದಲ್ಲಿ ಇವಾಗ ಮಂತ್ರಾಕ್ಷತೆ ಇರುತ್ತಲ್ಲ, ಎಷ್ಟು ಪವರ್ಫುಲ್ ಆಗಿರುತ್ತಂದ್ರೆ ಮಂತ್ರಾಕ್ಷತೆ ಅದು ಟ್ಯಾಬ್ಲೆಟ್ ನಮ್ಮ ಮೆಡಿಸಿನ್ ಕಿನ್ನ ತುಂಬಾ ಪವರ್ ಆಗಿರೋದು ಅಂದ್ರೆ ಮಂತ್ರಾಕ್ಷತೆ. ಯಾಕೆ ಗುರು ರಾಘವೇಂದ್ರ ಸ್ವಾಮಿಯವರೇ ಕೊಡಕ್ ಆಗಲ್ಲ? ಯಾಕೆ ಅನ್ನೋದಕ್ಕೋಸ್ಕರ ಬೃಂದಾವನದಲ್ಲಿ ಕುಳಿತುಕೊಂಡು ಅವರ ಕಣ್ಣಿನ ದೃಷ್ಟಿ, ಅವರ ಆಶೀರ್ವಾದ ಮಂತ್ರಾಕ್ಷತೆ ಮೇಲೆ ಬಿದ್ದಿರುತ್ತೆ. ಆ ಕಾರಣದಿಂದ ಅಲ್ಲಿರ್ತಕ್ಕಂಥ ಅರ್ಚಕರು, ಗುರುಗಳಾದಂತವ್ರು ಆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಆ ಮಂತ್ರಾಕ್ಷತೆಯನ್ನು ಒಂದು 4 ಕಾಳ ಬಾಯಲ್ಲಿ ಹಾಕೊಂಡು, ಒಂದು 4 ಕಾಳ ತಲೆ ಮೇಲೆ ಹಾಕೊಂಡ್ರೆ ಸಾಕು, ನಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳೆಲ್ಲ ಸುಟ್ಟ ಭಸ್ಮವಾಗುತ್ತೆ. ಅಷ್ಟು ಪವರ್ಫುಲ್ ಆದಂತ ಮಂತ್ರಾಕ್ಷತೆ ಅದು. ಅಪ್ಪಾಜಿ ಇನ್ನೊಂದು, ಮಂತ್ರಾಲಯಕ್ಕೆ ಹೋದ್ಮೇಲೆ ಯಾವ ರೀತಿ ಆಚಾರ್ಯ ಆತಂದ್ರೆ ಹೇಳಪ್ಪಾಜಿ, ನಾನು ಮುಡಿ ಕೊಡ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಐತೆ ಅಪ್ಪಾಜಿ. ನಾನೇನ್ ಮಾಡ್ದೆ ಅಪ್ಪಾಜಿ, ನಾನು ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ ಬೆಳಗ್ಗೆ 5 ಗಂಟೆಗೆ ಮುಡಿ ಕೊಟ್ಟು ರಾಯರ ದರ್ಶನ ಮಾಡ್ಕೊಂಡು, ಯಾಕಂತಂದ್ರೆ ಮತ್ತೆ ಮರುದಿವ್ಸ ನಾನು ಮನೆಯಲ್ಲಿ ಪೂಜೆ ಮಾಡ್ಬೇಕಲ್ಲ ಅಪ್ಪಾಜಿ. ಹಂಗಾಗಿ ನಾನ್ ಏನ್ ಮಾಡ್ದೆ ಅಪ್ಪಾಜಿ, ರಾಯರದ ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕೊಂಡು 2 ಸಲ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ ಅಪ್ಪಾಜಿ. ಹೊರಗಡೆ ಬಂದಾಗ ನಾನು ರೆಡಿ ಆಗಿ ಇನ್ನೇನು ಹೊರಡ್ಬೇಕಪ್ಪಾಜಿ. ನಾನು ಆ ಸ್ಕ್ರೀನ್ ಅಲ್ಲಿ ರಾಯರ ಪೂಜೆ ಮಾಡ್ತಾ ಇದ್ರು. ನಾನು ಆ ಸ್ಕ್ರೀನ್ ಅಲ್ಲಿ ಏನ್ ಮಾಡ್ತಾ ಇದ್ದೆ ಗೊತ್ತಪ್ಪಾಜಿ, ಹೊರಗಡೆ ನಿಂತ್ಕೊಂಡು ತಂದೆ ನಾನು ನಿನ್ನೆ ನಂಬಿದ್ದೀನಿ, ನನ್ ಕೈ ಬಿಡ್ಬೇಡ ಅಂತ ತಿಳ್ಕೊಂಡು ಆ ಸ್ಕ್ರೀನ್ ನೋಡ್ತಾ ಇದ್ದೀರ ಅಪ್ಪಾಜಿ. ಆ ಸ್ಕ್ರೀನ್ ನೋಡ್ತಾನೆ ಆ ರಾಯರ್ ಬೃಂದಾವನದ ಮೇಲಿಂದ ಹೋಗ್ಬಿತ್ತಪ್ಪಾಜಿ.
ಓ ಅದ್ಭುತ. ನಿಜ ಅಪ್ಪಾಜಿ, ಇದು ಮಾತ್ರ ಇದು ನಮ್ ಸಿಸ್ಟರ್ ಕೂಡ ನಾನು ತುಂಬಾ ಆಶ್ಚರ್ಯ ಪಟ್ಬಿಟ್ಟಿವಿ ಅಪ್ಪಾಜಿ ಅವತ್ತು. ನೋಡಿ ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀರಾ ನೀವು, ಟಿವಿಯಲ್ಲಿ ಬರ್ತಕ್ಕಂಥದ್ದು ನೀವು ಹೊರಗಡೆ ನಿಂತ್ಕೊಂಡು ರಾಯರಲ್ಲಿ ಕೇಳ್ತಾ ಇದ್ದೀರಾ. ಹ್ಞೂ ಅಪ್ಪಾಜಿ. ಹೂವಿನ ಪ್ರಸಾದ ಮುಖಾಂತರದಲ್ಲಿ ಒಂದು ವಿಚಾರದಲ್ಲಿ ನೆನ್ಪಿಟ್ಕೊಳ್ಳಿ, ಹಾ ಅಪ್ಪಾಜಿ. ರಾಯರ ಬೃಂದಾವನ ಎಲ್ಲಿರುತ್ತೋ, ರಾಯರು ಎಲ್ಲಿ ರಾಯರ ಮಠ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರು ಇರುತ್ತಾರೋದಕ್ಕೆ ಸಾಕ್ಷಿ ಸಮೇತ ಮೊನ್ನೆ ನಮ್ಮ ಜೈನಗಳಿರ್ತಕ್ಕಂಥ ಆ ಶಾಲಿನಿ ಗ್ರೌಂಡ್ ದಲ್ಲಿ ಆ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಆ ಆಯ್ತಪ್ಪಾಜಿ, ಬೃಂದಾವನ ಆಯ್ತಪ್ಪಾಜಿ. ಎಲ್ಲಿರುತ್ತೋ ಅಲ್ಲಿ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಹ್ಞೂ ಅದಕ್ಕೆ ಹೌದಪ್ಪಾಜಿ, ನೀವು ಅಲ್ಲಿ ಹೌದಪ್ಪಾಜಿ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ನೀವು ಭಕ್ತಿಲಿ ನಿಮ್ಮ ಮನಸ್ಸಲ್ಲಿ ಏನ್ ಅಂದುಕೊಂಡಿದ್ದೀರಾ ಚಿಂತಿಸಬೇಡಕಂದ. ನೀನು ಒಳಗಡೆ ಬಂದು ನಿನಗೆ ದರ್ಶನ ಆಗ್ಲಿಲ್ಲ ಅಂತಂದು ಕೊರಗಬೇಡ. ನೀನ್ ಎಲ್ಲಿ ನನ್ನ ಬೃಂದಾವನ ನೋಡ್ತೀಯೋ ಅಲ್ಲಿ ನಾನು ಇರುತ್ತೇನೆ ಅಂತೇಳಿ ಆ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಅವತ್ತು. ನಿಜ ಅಪ್ಪಾಜಿ, ನಿಜ ಅಪ್ಪಾಜಿ. ಅಪ್ಪಾಜಿ ಇನ್ನೊಂದು ಪವಾಡ ಏನಂದ್ರೆ ಅದನ್ನ ಹೇಳ್ಬಿಡ್ತೀನಿ ಅಪ್ಪಾಜಿ, ಅದನ್ನ ಮುಚ್ಚಿಡೋದು ಏನೂ ಇಲ್ಲ ಅಪ್ಪಾಜಿ. ನಾನು ಎಷ್ಟು ಗಂಟೆಗೆ ಅಂದ್ರೆ ಅಪ್ಪಾಜಿ ಸುಮಾರು 4 ಗಂಟೆ ಆಗಿತ್ತು ಅಪ್ಪಾಜಿ. ಹ್ಮ್ ಸುಮಾರು 4 ಗಂಟೆ ಆಗಿತ್ತು ಅಪ್ಪಾಜಿ. ನಾನು ಹೋಗ್ತಾ ಇದ್ದೀನಿ ಹ್ಮ್ ಅಪ್ಪಾಜಿ. ಅದು ನಡು ರಾತ್ರಿ. ಹ್ಮ್ ಎಲ್ಲ ಕೆರೆ ಇದೆ ಅಪ್ಪಾಜಿ, ಹಳ್ಳ, ದೊಡ್ಡ ಸಮುದ್ರನೇ ಇದೆ ಅಪ್ಪಾಜಿ, ಅದೊಂಥರ ಹಳ್ಳ ಟೈಪು. ಹ್ಮ್ ಅವತ್ತು ನಾನು ಹೋಗ್ತಾ ಇದ್ದೀನಿ ಅಪ್ಪಾಜಿ, ಕೆಲವರು ಪ್ರೇತಾತ್ಮಗಳು ನನ್ನ ಅಟ್ಯಾಕ್ ಮಾಡ್ತಾ ಇದ್ರು ಅಪ್ಪಾಜಿ. ಹ್ಮ್ ಪ್ರೇತಾತ್ಮಗಳು ಅಟ್ಯಾಕ್ ಮಾಡ್ತಾ ಇದಾರೆ. ನಾನ್ ಏನ್ ಮಾಡ್ತಾ ಇದ್ದೀನಿ ಗೊತ್ತಾ ಅಪ್ಪಾಜಿ, ರಾಯರ್ನು ಏನು ಬೃಂದಾವನದ ಮೇಲೆ ಅದು ಏನು ಪಾದೋದಕ ಇರ್ತಲ್ಲ ಅಪ್ಪಾಜಿ, ಹ್ಮ್ ಅದನ್ನ ನನ್ ಕೈಲಿ ಇದೆ ಅಪ್ಪಾಜಿ. ಹ್ಮ್ ಅದನ್ನು ನನ್ ಕೈಲಿ ಇದೆ. ಆ ಪ್ರೇತಾತ್ಮಗಳು ಏನ್ ಬರ್ತಿದ್ವು ಅಪ್ಪಾಜಿ, ನಾನು ರಾಯರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪಾಜಿ. ರಾಘವೇಂದ್ರ ಗುರುಗಳೇ ನೀವೇ ಕಾಪಾಡಿ. ಆ ರಾಯರ್ದು ಪಾದೋದಕ ಏನಿದೆ ಅಪ್ಪಾಜಿ, ಅದನ್ನ ಹಂಗೆ ಚಿಮ್ಸ್ತಾ ಇದೀನಿ ಅಪ್ಪಾಜಿ. ಒಂದೊಂದು ಆ ಪ್ರೇತಾತ್ಮಗಳು ಮಾಯ ಆಗ್ತೈತೆ ಅಪ್ಪಾಜಿ. ಹ್ಮ್ 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 ನನ್ ಕನಸಲ್ಲಿ ಬಂದಿರೋದು, ಕನಸಲ್ಲಿ ಇದೆಲ್ಲ ಆಗಿರೋದು. ಕನಸಲ್ಲಿ ಆಗಿರೋದು ಅಪ್ಪಾಜಿ. ಹೇಳ್ತಾ ಇರೋದು ಏನೇ ಇತ್ತಂದ್ರು ಆ ಸೂಚನೆ ಅವೆಲ್ಲ ಕನಸಿನ ಮುಖಾಂತರದಲ್ಲಿ ಆ ತರಲ್ಲಿ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಚಿಂತಿಸಬೇಡ. ಈ ಕನಸಿನ ಮುಖಾಂತರದಲ್ಲಿ ನಾನು ನಿನಗೆ ತೋರಿಸಿ ಕೊಡುತ್ತಾ ಇದ್ದೇನೆ, ಅದನ್ನ ಓಡಿಸು ಅಂತಂದ್ರೆ ಅದೊಂದು ಸೂಚನೆ ಅವೆಲ್ಲ ರಾಯದ್ದು. ಅದಕ್ಕೆ ಖಂಡಿತ ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ತುಂಬಾ ಖುಷಿ ಆಯ್ತು. 6ನೇ ವಾರದಲ್ಲಿ 10 ರೂಪಾಯಿ ಇರ್ಲಾರ್ದಂತ ವ್ಯಕ್ತಿ ಕಡೆ ಇವತ್ತು ಲಕ್ಷ ಗಂಟ್ಲೆ ದುಡ್ಡು ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಇದೆಲ್ಲ ರಾಯರ ಕೃಪೆ. ರಾಯರ ಅನುಗ್ರಹದಿಂದನೇ ಇವು ಎಲ್ಲ ಕೆಲಸ ಆಗುವುದು. ಅವತ್ತು ನಿಮಗೆ ತುಪ್ಪ ಹಚ್ಚುವುದಕ್ಕೆ 10 ರೂಪಾಯಿ ಕಾಸಿಲ್ಲ ಅಂತ ಹೇಳಿದ್ರಿ, ಇವತ್ತು 1.5 kg ಅಷ್ಟು ನಿಮ್ಗೆ ತುಪ್ಪವನ್ನು ಕೊಟ್ಟು ನನಗೆ ದೀಪವನ್ನು ಹಚ್ಚು, ಅದೇ ಮುಖಾಂತರದಲ್ಲಿ ನನಗೆ ಫೋಟೋ ಇಲ್ಲ ಅಂತ ಹೇಳ್ತೀಯ, ಫೋಟೋ ಒಂದು ಹೆಂಗೆ ಅನುಗ್ರಹ ಮಾಡಿದಾರೆ ನೋಡಿ ನಿಮ್ಮ ಮನೆಗೆ ದೊಡ್ಡ ಫೋಟೋ ಆಗಿ. ಅದಕ್ಕೆ ಒಳ್ಳೇದಾಗ್ಲಿ, ತುಂಬಾ ಖುಷಿ ಆಯ್ತು. 6ನೇ ವಾರದಲ್ಲಿ ನನಗೆ ಅನುಗ್ರಹ ಆಗಿದೆ ಅಂತ ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ. ರಾಯರಿದ್ದಾರೆ.